ಮಿಸ್ ಆಗಿ ಬಚಾವಾಗಿದ್ದಲ್ಲ ಮೇಡಮ್. ಪಾಪ ಹೋಗ್ಲಿ ಅಂತ ನಮ್ಮ ಬಾಸ್ ನಿಮ್ಗೊಂದು ಚಾನ್ಸ್ ಕೊಟ್ಟಿರೋದು. ಮರ್ಯಾದೆಯಿಂದ ಟೆಂಡರ್ ವಾಪಸ್ ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ಅರ್ಸನ್ ಕೋಟೆ ಗೋಡೆ ಮೇಲಿರೋ ನಿಮ್ಮ ಫೋಟೋಗೆ ಹೂವು ಬೀಳುತ್ತೆ. ನಿನ್ ಕುಟ್ಟು ಬೆದರಿಕೆಗಲ್ಲ ಹೆದ್ರೋಳಲ್ಲ ಈ ಜನನಿ. ಸರಿಯಾಗಿ ಕೇಳಿಸ್ಕೊ, ರಣಕಲ್ಲು ವೀರಯ್ಯ ದೇವನ ಮಗಳು ನಾನು. ಧೈರ್ಯ ಅನ್ನೋದು ನನ್ನ ಹುಟ್ಟಿನಿಂದಲೇ ಬಂದಿದೆ. ಅದೇನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ರು, ನನ್ನ ಜೀವ ಹೋದ್ರೂ ಸರಿ ಈ ಟೆಂಡರ್ನ ನಾನು ತಗೊಳ್ತೀನಿ. ಹಾಗಂತ ಕತ್ಲೆ ಕೊಂಡಲ್ಲಿ ಕೂತಿದಾನಲ್ಲ ಆ ನಿಮ್ ಬಾಸ್, ಅವನಿಗೆ ಹೋಗಿ ಹೇಳು. ಜನನಿಗೇನು ತೊಂದರೆ ಆಗದೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ವಾಗ್ಲೇ ದೀಪ ಆರೋಯ್ತು ಅಂದ್ರೆ ಅವಳಿಗೇನಾದ್ರೂ ತೊಂದರೆ ಆಗ್ಬೋದಾ? ಇಲ್ಲ, ಯಾವುದೇ ಕಾರಣಕ್ಕೂ ಅವಳಿಗೇನು ಆಗಬಾರ್ದು. ಅವಳು ಹುಷಾರಾಗಿ ಮನೆಗೆ ಬಂದರೆ ಸಾಕು. ಯಾವುದಕ್ಕೂ ಅವಳಿಗೆ ಫೋನ್ ಮಾಡಿ ಹುಷಾರಾಗಿರು ಅಂತ ಹೇಳೋದು ಒಳ್ಳೆಯದು. ಇವ್ರ್ಯಾಕೆ ಫೋನ್ ಮಾಡ್ತಿದ್ದಾರೆ? ನಾನೀಗಿರೋ ಟೆನ್ಷನಲ್ಲಿ ಇವ್ರ ಹತ್ರ ಮಾತಾಡ್ತಿರೋದೇ ಒಳ್ಳೇದು. ಅಯ್ಯೋ ದೇವ್ರೆ, ಜನನಿ ಫೋನ್ ತೆಗಿತಾ ಇಲ್ವಲ್ಲ, ಅಂಥದ್ದೇನಾಗಿರ್ಬೋದೀಗ? ಪಾರ್ವತಿ, ಅತ್ಯಮ್ಮ. ಏನಮ್ಮ, ಏನಾಯ್ತು? ಯಾಕಿಷ್ಟೊಂದು ಗಾಬರಿ ಆಗಿದೆಯಾ? ಏನಿಲ್ಲ. ಏನೂ ಇಲ್ಲ ಅಂತ ಹೇಳ್ತಾ ಇದ್ರು, ನಿನ್ನ ಮುಖದ ಮೇಲೆ ಗಾಬರಿ ಎದ್ದು ಕಾಣ್ತಾ ಇದೆ. ಏನಾಯ್ತಮ್ಮ? ನನ್ನ ಹತ್ರ ಹೇಳ್ಕೊಳಕ್ ಸಂಕೋಚನ? ಅತ್ಯಮ್ಮ, ಅದು ಜನನಿ ಬಗ್ಗೆ ಬೇಡ್ಕೊಂಡು ಹಚ್ಚಿದ ದೀಪ ಆರ್ ಹೋಯ್ತು. ಅದಕ್ಕೆ ಗಾಬರಿಯಾಗಿ ಜನನಿ ಹತ್ರ ಮಾತಾಡೋಣ ಅಂತ ಅವಳಿಗೆ ಫೋನ್ ಮಾಡಿದೆ. ಆದರೆ ಅವಳು ಫೋನ್ ತೆಗಿತಾ ಇಲ್ಲ. ಹೌದಾ? ಯಾವತ್ತೂ ಈ ರೀತಿ ಆಗಿರ್ಲಿಲ್ವಲ್ಲ. ಅದು ಸರಿ, ಜನನಿ ಬಗ್ಗೆ ದೇವ್ರ ಹತ್ರ ಏನು ಬೇಡ್ಕೋತಾ ಇದ್ದೆ? ಯಾಕೋ ಗೊತ್ತಿಲ್ಲ ಅತ್ಯಮ್ಮ, ನಿನ್ನೆಯಿಂದ ಮನ್ಸು ಒಂಥರ ಭಾರ ಅನ್ನಿಸ್ತಿತ್ತು. ಜನನಿ ಬಗ್ಗೆನೇ ಯೋಚನೆ ಆಗಿತ್ತು. ಮೊದಲೇ ಕೆಲಸ ಅಂತ ಹೊರಗೆ ಓಡಾಡ್ತಿರ್ತಾಳೆ, ಅವಳಿಗೇನೂ ತೊಂದರೆ ಆಗದೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಹಚ್ಚಿದ ದೀಪನೇ ಆರ್ಹೋಯ್ತು. ನೀನು ಹೇಳೋದು ಕೇಳ್ತಾ ಇದ್ರೆ ನನಗೂ ಈಗ ಆತಂಕ ಆಗ್ತಿದೆಯಮ್ಮ. ಆದರೆ ನೀನೇನು ಗಾಬರಿ ಆಗಬೇಡ, ನಾನೇ ಫೋನ್ ಮಾಡಿ ಕೇಳ್ತೀನಿ ತಡಿ. ಸರಿ ಅತ್ಯಮ್ಮ. ಆಗ್ಲೇ ಅಕ್ಕ ಫೋನ್ ಮಾಡಿದ್ರು, ಈಗ ಅತ್ತೆ ಫೋನ್ ಮಾಡ್ತಿದಾರಲ್ಲ, ಏನಾಗಿರ್ಬೋದು? ಒಂದ್ ವೇಳೆ ನನ್ನ ಮೇಲೆ ಅಟ್ಯಾಕ್ ಆಗಿರೋ ವಿಷಯ ಅವ್ರಿಗೆ ಗೊತ್ತಾಗಿರ್ಬೋದಾ? ಹಲೋ ಅತ್ತೆ. ಅಮ್ಮ ಜನನಿ, ಹೇಳಿ ಅತ್ತೆ. ಎಲ್ಲಿದೆಯಮ್ಮ? ಆಫೀಸಿಗೆ ಹೋಗ್ತಾ ಇದ್ದೀನಿ. ಹುಷಾರಾಗಿದೆಯಾ ತಾನೇ? ಹಾಂ ಅತ್ತೆ, ಹುಷಾರಾಗೇ ಇದ್ದೀನಿ. ಮತ್ತೆ ಯಾಕೆ ನಿನ್ನ ಧ್ವನಿಲಿ ಏನೋ ಗಾಬರಿ ಇರೋ ಥರ ಇದೆ? ಹೌದಾ ಅತ್ತೆ? ಅಯ್ಯೋ ಹಾಗೇನಿಲ್ಲ, ಅದು ಬಿಡುವಿಲ್ಲದ ಕೆಲಸ ಅಲ್ವಾ, ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಷ್ಟೆ. ಹೌದಾ ಜನನಿ, ತುಂಬ ಬ್ಯುಸಿಯಾಗಿ ಕೆಲಸ ಮಾಡ್ತಿದೀಯಾ? ಕೆಲಸದ ಒತ್ತಡ ಜಾಸ್ತಿ, ಅದಕ್ಕೆ ಹೀಗಾಗ್ತಿದೆ. ಆದರೆ ಆರೋಗ್ಯ ಇದ್ರೆ ಮಾತ್ರ ಕೆಲಸಕ್ಕೆ ಅರ್ಥ ಇರುತ್ತೆ ಅನ್ನೋದನ್ನ ಮರಿಬೇಡಮ್ಮ. ಸರಿ ಅತ್ತೆ. ಸರಿಯಮ್ಮ. ಹಲೋ ಅತ್ತೆ. ಹೇಳಮ್ಮ ಜನನಿ.
ಯಾಕೆ ಫೋನ್ ಮಾಡಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಏನಾಯ್ತು? ಏನಿಲ್ಲಮ್ಮ, ಇವತ್ತು ನೀನು ಆಫೀಸಿಗೆ ಹೊರಡೋ ಮುಂಚೆ ನಿನ್ನನ್ನು ಮೀಟ್ ಮಾಡೋಕ್ಕಾಗಿರಲಿಲ್ಲ. ನಾನು ವಾಕಿಂಗು ವರ್ಕೌಟು ಅಂತ ಸ್ವಲ್ಪ ಬ್ಯುಸಿಯಾಗಿದ್ದೆ. ಅದಕ್ಕೆ ಒಂದು ಸಲ ಫೋನಲ್ಲಾದರೂ ಮಾತಾಡೋಣ ಅಂತ ಮಾಡಿದೆ. ಸರಿಯತ್ತೆ. ಸರಿಮ್ಮ ಜನನಿ, ಹುಷಾರು. ಸರಿಯತ್ತೆ. ಅವಳು ಆಫೀಸಿಗೆ ಹೋಗ್ತಾ ಇದ್ಲಂತೆ, ಕಾರಲ್ಲಿದ್ಲು. ಈಗಾದರೂ ಸಮಾಧಾನ ಆಯ್ತಾ ನಿಂಗೆ? ಪಾರ್ವತಿ, ಜನನಿ ಬಗ್ಗೆ ಯಾವ ಆತಂಕನೂ ಇಟ್ಕೋಬೇಡಮ್ಮ. ಪ್ರೀತಿನೂ ನನ್ನ ಜೊತೆ ಇಲ್ವಲ್ಲ, ಎಲ್ಲಿ ಒಂಟಿತನ ಕಾಡುತ್ತೋ ಅಂತ ಅತ್ತೆ ಪಾಪ ನನ್ನ ಬಗ್ಗೆ ಎಷ್ಟು ಕೇರ್ ತಗೊಳ್ತಾ ಇದ್ದಾರೆ. ಜಯ, ಮಾರುತಿ, ಈಗಿಲ್ಲಿ ನಡೆದಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ, ಸರಿನಾ? ಮಾರುತಿ, ಹಾಗೆ ಕಾರಿಗೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಸಂಜೆ ನನ್ನ ಆಫೀಸಿಂದ ಬರೋದ್ರೊಳಗೆ ಎಲ್ಲ ಸರಿ ಹೋಗಿರಬೇಕು. ಶ್ರೀಮತಿ ಏನು ಮಾಡ್ತಾ ಇರ್ಬೋದು? ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡಿ ಮಾತಾಡ್ಸೋಣ. ಅರೆ, ಕಾಲ್ ರಿಸೀವ್ ಮಾಡ್ತಾ ಇಲ್ವಲ್ಲ? ಮೋಸ್ಟ್ಲಿ ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿರಬೇಕು. ಒಂದು ಸತಿ ಅಡುಗೆ ಮನೆ ಸೇರ್ಕೊಂಡ್ಬಿಟ್ರೆ ನನ್ನ ಶ್ರೀಮತಿಗೆ ಯಾರು ನೆನಪು ಇರಲ್ಲ, ಇಡೀ ಪ್ರಪಂಚನೇ ಮರ್ತು ಬಿಡ್ತಾಳೆ. ಪಾರ್ವತಿ, ಜನನಿ ಬಗ್ಗೆ ನಿನಗೆ ತುಂಬ ಪ್ರೀತಿ ಇದೆ, ಬೆಟ್ಟದಷ್ಟು ಪ್ರೀತಿ. ಅವಳನ್ನು ತುಂಬ ಹಚ್ಕೊಂಡಿದೀಯ, ಸ್ವಂತ ತಂಗಿ ಥರ ಅವಳನ್ನು ನೋಡ್ಕೊತಾ ಇದೀಯ. ಅದರಲ್ಲೂ ಅವಳು ನಮ್ಮ ಆಫೀಸು ವ್ಯವಹಾರ ಎಲ್ಲ ನೋಡ್ಕೊಳ್ಳೋಕೆ ಶುರು ಮಾಡಿದ್ಮೇಲಂತೂ ಅವಳ ಬಗ್ಗೆ ಕಾಳಜಿ, ಮುತುವರ್ಜಿ ಇನ್ನೂ ಹೆಚ್ಚಾಗಿದೆ. ಇಂಥದ್ದೆಲ್ಲ ಇದ್ದಾಗ ಈ ಥರದ ಆತಂಕ ಸಹಜನೇ. ನಿಮ್ಮಿಬ್ಬರು ಅನ್ಯೋನ್ಯತೆ, ಪ್ರೀತಿ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ ಕಣಮ್ಮ. ನೋಡಮ್ಮ, ನಾವು ದೇವರ ಮುಂದೆ ನಿಂತು ಭಕ್ತಿಯಿಂದ ಯಾರ ಬಗ್ಗೆನಾದರೂ ಬೇಡ್ಕೊಳ್ಳೋವಾಗ ಇದ್ದಕ್ಕಿದ್ದಾಗೆ ದೀಪ ಆರೋದ್ರೆ ಆತಂಕ ಆಗೋದು ಸಹಜನೇ. ಆದರೆ ನಾನು ಈಗ ತಾನೇ ಜನನಿ ಹತ್ರ ಫೋನಲ್ಲಿ ಮಾತಾಡಿದ್ನಲ್ಲ, ಅವಳಿಗೇನು ತೊಂದರೆ ಇಲ್ಲ, ಕ್ಷೇಮವಾಗಿದ್ದಾಳೆ, ಆರಾಮವಾಗಿದ್ದಾಳೆ. ನಿಶ್ಚಿಂತೆಯಾಗಿರು. ಅತ್ತೆಮ್ಮ, ಕಾಫಿ ಮಾಡಿಕೊಡ್ಲಾ? ಬೇಡಮ್ಮ, ನಾನು ರೂಮಲ್ಲಿ ಬುಕ್ ಓದ್ತಾ ಇರ್ತೀನಿ, ಬೇಕು ಅಂದರೆ ಹೇಳಿ ಕಳಿಸ್ತೀನಿ. ಆಯ್ತಕ್ಕ, ನೀವು ಬುಕ್ಸ್ ಓದಿ, ರೆಸ್ಟ್ ಮಾಡಿ, ನಿದ್ದೆ ಮಾಡಿ, ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ. ಹೌದಾ ದಾಮಿನಿ? ಹೌದಕ್ಕ. ನೀನು ಇಷ್ಟು ಭರವಸೆ ಕೊಟ್ಟ ಮೇಲೆ ನಾನು ಇದೆಲ್ಲ ಮಾಡೇ ಮಾಡ್ತೀನಿ. ನಿನಗಿರೋ ಒಳ್ಳೆ ಮನಸ್ಸು ನಮ್ಮ ಜನನಿಗೆ ಅರ್ಥ ಆಗ್ಲಿಲ್ಲ ಅನ್ನೋದೇ ನನಗೆ ಬೇಜಾರು. ಏನು ಆಗಿಲ್ಲ ಅಂತ ಜನನಿನೇ ಹೇಳಿದ್ಲು ಅಂತ ಅಕ್ಕ ಹೇಳಿದ್ರಲ್ವಾ, ಈಗ್ಲಾದ್ರೂ ನೀನು ಆರಾಮಾಗಿರೋ. ಸರಿ ಚಿಕ್ಕತ್ತೆ. ಅಣ್ಣ, ಅವಳನ್ನ ಹೆದರ್ಸಿದ್ರು ಟೆಂಡರ್ ವಾಪಸ್ ತಗೊಳ್ಳಲ್ಲ ಅಂತಿದ್ದಾಳೆ. ಏನು ಮಾಡೋದಣ್ಣ, ಅವಳನ್ನ ಎತ್ಬಿಡೋದ? ಬೇಡ, ಕೆಲವೊಂದು ಸರಿ ನೇರವಾಗಿ ಬೇಟೆ ಆಡಬಾರ್ದು. ಮೊದಲು ಅವ್ರ ಫ್ಯಾಮಿಲಿ ಡೀಟೇಲ್ಸ್ನ ಕಲೆಕ್ಟ್ ಮಾಡು, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸರಿ ಅಣ್ಣ. ದೇವ್ರೆ, ಈ ಮನೇಲಿ ಯಾರಿಗೇನೂ ತೊಂದರೆ ಆಗ್ತಾ ಇರಲಿ,
ಎಲ್ಲರನ್ನೂ ಚೆನ್ನಾಗಿಟ್ಟಿರು. ಪಾರು, ನಿನ್ನ ಫೋನ್ ಎಲ್ಲಿದೆ? ಇಲ್ಲ ಎಲ್ಲೋ ಇರಬೇಕು ಯಜಮಾನ್ರೆ. ನಾನು ನಿನ್ನ ಫೋನ್ ಮಾಡಿದೆ ಗೊತ್ತಾ? ಮತ್ತೆ ಯಾಕೆ ವಾಪಸ್ ಫೋನ್ ಮಾಡಿಲ್ಲ? ಕ್ಷಮಿಸಿ ಯಜಮಾನ್ರೆ. ಯಾಕೆ ಪಾರು, ಒಂಥರ ಇದೆಯಾ? ಏನಿಲ್ಲ ಯಜಮಾನ್ರೆ, ಯಾಕೋ ಬೆಳಿಗ್ಗೆಯಿಂದ ನನ್ನ ಮನಸ್ಸು ಸರಿ ಇಲ್ಲ. ಜನನಿ ಬಗ್ಗೆ ಯೋಚನೆ ಮಾಡ್ತಾ ದೇವ್ರ ಹತ್ರ ಹೋಗಿ ಬೇಡ್ಕೊಂಡೆ. ಅದೇ ಸಮಯಕ್ಕೆ ಸರಿಯಾಗಿ ದೇವ್ರ ಮುಂದೆ ಇರೋ ದೀಪನೇ ಆರ್ಹೋಯ್ತು. ಗಾಬರಿಯಾಗಿ ಜನನಿಗೆ ಫೋನ್ ಮಾಡಿದೆ. ಅವಳು ಫೋನ್ ತೆಗಿಲಿಲ್ಲ. ಆಮೇಲೆ ಅತ್ತೆಮ್ಮನ ಹತ್ರ ನಡೆದ ವಿಷಯನೆಲ್ಲ ಹೇಳಿದೆ. ಆಮೇಲೆ ಅವರೊಳಗೆ ಫೋನ್ ಮಾಡಿದ್ರು. ಅವಳು ಆಫೀಸಿಗೆ ಹೋಗ್ತಿದ್ದಾಳೆ ಅಂತ ಹೇಳಿದ್ಮೇಲೆ ನನಗೆ ಸಮಾಧಾನ ಆಗಿತ್ತು. ಸಮಾಧಾನ ಆದ್ರೂ ಮತ್ತೆ ಯಾಕೆ ಬೇಜಾರಾಗಿದೆಯಾ ಪಾರು? ಓ, ಅವಳು ಮಾತಾಡ್ಸಿಲ್ಲ ಅಂತನಾ? ನೋಡ್ಪಾರು, ಎಲ್ಲದಕ್ಕೂ ಹೇಗೆ ಆರಂಭ ಅನ್ನೋದಿರುತ್ತೋ ಹಾಗೆ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಜನನಿ ಇವತ್ತು ನಿನ್ನ ಹತ್ರ ಮಾತಾಡದೇ ಇರ್ಬೋದು, ನಾಳೆ ಖಂಡಿತ ಮಾತಾಡ್ತಾಳೆ. ನೀನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹಿಕ್ಕೊರ್ಗಿದ್ರೆ ನನಗೆ ಬೇಜಾರಾಗಲ್ವಾ? ನಿನ್ನ ಮುಖದಲ್ಲಿ ಯಾವಾಗಲೂ ಹುಣ್ಮೆ ಚಂದ್ರನ್ ಥರ ನಗು ತುಂಬಿರಬೇಕು. ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಕೊರಗಬೇಡ, ಸರಿನಾ? ಸರಿ ಯಜಮಾನ್ರೆ. ಕಂದ ಆಯ್ತಾ ಸ್ಕೂಲು? ಆಯ್ತು. ಇವತ್ತೆಲ್ಲ ನಮ್ಗೆ ಗೇಮ್ಸ್ ಹಾಕ್ಸಿದ್ದು ಸಾರಥಿ. ಹೌದಾ? ಯಾವ ಗೇಮ್ ಆಡಿಸಿದ್ರು ನಮ್ಮ ಕಂದಂಗೆ? ಕಣ್ಣ ಮುಚ್ಚಾಲೆ. ವಾವ್, ಹೌದಾ? ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಆಟೋಡೋಣ. ನಾವಾ? ಪಾರು, ನೀನು ಬಾ, ಎಲ್ರು ಆಟೋದನ. ಬಂಗಾರಿ, ಇನ್ನೊಂದ್ಸಲ ಆಡಿದ್ರಾಯ್ತು ಕಂದ. ಬೇಡ, ಈಗಲೇ ಆಡ್ಬೇಕು. ಪಾರು, ಪಾಪ ಮಗು ಅಷ್ಟೊಂದು ಕೇಳ್ಕೊತಾ ಇದೆ, ಆಡೋಣ. ಹ್ಞೂ ಅನ್ನು. ಸರಿ ಬಂಗಾರಿ. ನಾವೆಲ್ಲರೂ ಒಟ್ಟಿಗೆ ಆಟ ಆಡ್ತೀವಿ. ಹಾ, ಆದ್ರೆ ಇಲ್ಲ ಆಟಾಡೋದು ಬೇಡ. ಅತ್ತೆಮ್ಮ ರೂಮಲ್ಲಿ ವಿಶ್ರಾಂತಿ ತಗೋತಾ ಇದಾರೆ. ನಾವು ಗಲಾಟೆ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಮನೆಯಿಂದ ಹೊರಗಡೆ ಆಟ ಆಡೋಣ, ಸರಿನಾ? ಓಕೆ ಪಾರು, ನಾನು ಈಗಲೇ ಹೋಗಿ ಎಲ್ರೂ ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ, ಆಯ್ತು. ಓ, ಕರ್ಕೊಂಡು ಬಾ. ಈಗ ಯಾರು ಮೊದಲು ಪೊಲೀಸ್ ಆಗ್ತೀರಾ, ಯಾರು ಕಳ್ಳ ಆಗ್ತೀರಾ? ಪುಟಾಣಿ, ನಾನ್ ಕಳ್ಳ ಆಗ್ತೀನಿ, ದಾಮು ಪೊಲೀಸ್ ಆಗ್ಲಿ. ರೀ, ನನ್ ಗಂಡ ಮೋಹನ್ ಪೊಲೀಸ್ ಆಗೋದ್ ಬಿಟ್ಟು ಕಳ್ಳ ಆಗ್ತೀನಿ ಅಂತ ಹೇಳ್ತಿದಿರಲ್ರಿ. ಅಲ್ಲ ದಾಮು, ನಿನ್ನ ಕಳ್ಳಿ ಅಂತ ಹೇಳೋಕ್ ನಂಗೆ ಇಷ್ಟ ಆಗ್ತಿಲ್ಲ. ಇಲ್ಲ ಕಣ್ರಿ ಮೈ ಡಿಯರ್ ಗಂಡ, ನಾನೇ ಕಳ್ಳಿ ಆಗ್ತೀನಿ, ನೀವೇ ಪೊಲೀಸ್ ಆಗಿ. ಆಯ್ತು ಬಿಡು ದಾಮು, ಗಂಡ ಹೆಂಡತಿ ಮಧ್ಯೆ ಕಾಂಪಿಟೇಷನ್ ಯಾಕೆ? ಈಗ ನಾನೇ ಪೊಲೀಸ್ ಆಗ್ತೀನಿ, ಆದ್ರೆ ನೀನೇ ಕಣ್ಮುಚ್ಬೇಕು, ಓಕೆನಾ? ಸರಿ. ಓಕೆ, ಶುರು ಮಾಡೋಣ. ಕಣ್ಣ ಮುಚ್ಚೆ ಕಾಡೆಗೂಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ ಹಕ್ಕಿ ಬಚ್ಚಿಟ್ಕೊಳ್ರು. ಈಗ ಇವ್ರ್ ಬಿಟ್ಟ ಅವ್ರ್ ಬಿಟ್ಟು ಇವ್ರು ಯಾರು? ಆದಿ. ಬಚ್ಚಿಟ್ಕೊಳ್ಳಿ. ಬಾಬಾ ತೋರಿಸ್ತೀನಿ. ಈ ಜಾಗ ಓಕೆನಾ ನಿಂಗೆ?
ಇಲ್ಲಿ ಯಾರಿಗೂ ಕಾಣಿಸ್ತಾ ಇರೋ ಥರ ಬಚ್ಚಿಟ್ಕೊಂಡು ಕುತ್ಕೊಂಡಿರು. ಔಟ್ ಅಂದ ತಕ್ಷಣ ಓಡ್ಬಾ, ಸರಿನಾ? ಕಣ್ಣ ಮುಚ್ಚೆ ಕಾಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಹಕ್ಕಿ ಬಚ್ಚಿಟ್ಕೊಳ್ರು. ಅವ್ರು ಬಿಟ್ಟು ಇವ್ರು ಯಾರು? ನಮ್ ಪುಟಾಣಿ. ಪುಟಾಣಿ ಹೋಗ್ ಪುಟಾಣಿ ಬಚ್ಚಿಟ್ಕೋ. ಈಗ ಇವ್ರು ಬಿಟ್ಟು ಯಾರು? ಗಣಿ. ಗಣಿ ಹೋಗಪ್ಪ ಬಚ್ಚಿಟ್ಕೋ. ಚೆನ್ನಪ್ಪ. ಬಾರು ಓಡಮ್ಮ. ರೀ ಈಗ 1 ರಿಂದ 10 ತನಕ ಎಣಿಸ್ಬೇಕು. ಕಣ್ ಬಿಡ್ಬಾರ್ದು. ಕಣ್ ಮುಚ್ಕೊಳ್ಳಿ. ಎಣ್ಸಿ. 1 2 3 4 5. ಚಿಕ್ಕಪ್ಪ ಬನ್ನಿ. ಆದಿತ್ಯ ಔಟ್ ಆದ. ಓ ದೊಡ್ಡ ಮನಸ್ಸಿಗೆ ಹಾಕೊಂಡ್ಬಿಟ್ರು. ಓ ಸಾರಥಿ ಸಿಕ್ಕಾಕೊಂಡ್ರು. ಆದಿತ್ಯ ಔಟ್ ಆದ. ಎಲ್ರು ಬನ್ನಿ. ಆದಿತ್ಯ ಔಟ್. ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ಸ್ಬೇಕು ತಾನೆ ನಿಮ್ ಚಿಕ್ಕಪ್ಪನ. ಹಾಗಾದ್ರೆ ನಮ್ದೀಗ ಸಾರಥಿ ಪೊಲೀಸಾ? ಅದೇ ಈಗ ನೀನ್ ಪೊಲೀಸ್ ಆದ್ರೆ ನಿನಗೆ ಯಾರು ಕಣ್ಣು ಮುಚ್ತಾರೆ? ಯಾರು ಮುಚ್ಚೋದು? ಬಾರು. ಸರಿ. ವಿಜಯ್, ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ ಕಣ. ಹೌದಾ? ಹಾ, ಏನ್ ಡೀಟೇಲ್ಸ್ ಸಿಕ್ತು? ಇದು ಮಗು, ಇದು ಅವರಪ್ಪ, ಇದು ಅವರಮ್ಮ. ಓಕೆ ಬಾರ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ್ಯ ಹಕ್ಕಿ ನಿಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಡಲ್ಲ. ಯಜಮಾನ್ರೆ ಕೈ ಕೊಡಿ. ಅವ್ರು ಬಿಟ್ಟು ಇವ್ರು ಯಾರು? ಚಿಕ್ಕಪ್ಪ. ಇವ್ರು ಯಾರು? ಗಣಿ. ಚೆನ್ನಪ್ಪ. ಇವ್ರು ಯಾರು? ಪುಟಾಣಿ. ಇವ್ರು ಯಾರು? ಚಿಕ್ಕಮ್ಮ. ಎಲ್ರು ಬಚ್ಚಿಟ್ಕೊಂಡ್ರ? ರೆಡಿ. ಯಜಮಾನ್ರೆ ಈಗ 1 ರಿಂದ 10 ಎಣಿಸ್ಬೇಕು, ಸರಿನಾ? ನಾನು ಹೋಗಿ ಬಚ್ಚಿಟ್ಕೋತೀನಿ. ಕಣ್ ಮುಚ್ಕೊಳ್ಳಿ. ಇಲ್ಲಿ ಕಣ್ ಬಿಡ್ಬಾರ್ದು, ಸರಿನಾ? 1 2 3. ಹೇ ಪುಟಾಣಿ, ಇಲ್ಲಿ ಯಾಕೆ ಕೂತಿದ್ಯಾ? ಬೇರೆ ಕಡೆ ಬಚ್ಚಿಟ್ಕೋಬೇಕು ನಾವು. ನಾನ್ ಬಚ್ಚಿಟ್ಕೊಂಡಿದ್ದೀನಿ ಪಾರು. ಅಯ್ಯೋ ಇಲ್ಲಲ್ಲ, ನಾವು ಬೇರೆ ಕಡೆ ಹೋಗೋಣ ಬಾ. ಆಗ ನಾವ್ ಯಾರಿಗೂ ಸಿಗಲ್ಲ. ಬಂದ್ಬಿಡು. 5 ಬರ್ಲಾ? ಯಜಮಾನ್ರೆ ಇವಾಗ ಕಣ್ ಬಿಡ್ಬೋದು. ಪಾರು, ನಾವಿಬ್ರು ಒಂದೇ ಕಡೆ ಇಟ್ರೆ ಬೇಗ ಸಿಕ್ಕಾಕೊಳ್ತೀವಿ. ನಾನು ಬೇರೆ ಕಡೆ ಬಚ್ಚಿಟ್ಕೊಳ್ಳ? ಸರಿ ಬಂಗಾರಿ, ಆದ್ರೆ ನಾನೇ ಬೇರೆ ಕಡೆ ಹೋಗಿ ಬಚ್ಚಿಟ್ಕೊಡ್ತೀನಿ, ನೀನ್ ಇಲ್ಲೇ ಇರು, ಸರಿನಾ? ಸರಿ ಪಾರು. ಬಾ ಕುತ್ಕೋ. ಇಲ್ಲೇ ಇರು, ಸರಿನಾ? ಬಿಡ್ರಿ ನಿಮ್ಮನ್ನ. ಇಲ್ಲೇ ಕಡೆ ಬಂದ್ರೆ ಹೆಂಡತಿಯಲ್ಲಿ ತೊಳಗೊಂಡ ಅಲ್ಲಿರ್ತಾನೆ. ಹಾಗೇನಿಲ್ಲ. ಇಲ್ಲಾಂದ್ರೆ ಗಂಡ ದಾರಿ ತಪ್ಪಿಡ್ತಾನೆ. ನನ್ಗೆ ನನ್ ಗಂಡನ ಮೇಲೆ ನಂಬಿಕೆ ಇದೆ. ದಾಮು, ಥ್ಯಾಂಕ್ ಯು ಸೋ